Dear students, hope all of you are doing good. In the last session, I have discussed regarding the concept of relationship between planning as well as controlling, and next we have discussed the different controlling process. Okay, so what is the controlling process anta heli nodidvi, and in that relationship I have said, so this controlling as well as planning, so they are inseparable twins alva. So planning is meaningless without controlling, whereas controlling is blind without planning, and we have seen what are the different control process alva. So yenella steps ide, the steps in control process. The first one is, hope you remember, setting of standards. So setting standards performance, okay, setting performance standard. Next, second one is measurement of actual performance. So actual, what is the performance that has to be measured, and the next is yes, so comparison of actual performance with the standard performance. So what they will do, actual performance enideyo they will compare with the standard performance, and next is analyzing the deviation. So when they compare, they will come to know about the result. So they have to analyze the deviation, and finally what happens is they will take the corrective measure. ಆ ತಪ್ಪಾದದನ್ನು ಹೇಗೆ ಸರಿ ಮಾಡ್ಕೊಳ್ಬೋದು, corrective measures ಅನ್ನು ತಗೊಳ್ತಾರೆ, right? Yes. See, in that I can give some of the example. For example, causes of deviation. Deviation ಯಾಕೆ ಆಗುತ್ತೆ ಅಂತ. For example, defective material. ಮೆಟೀರಿಯಲ್ ಏನಾಗಿತ್ತು, ಡಿಫೆಕ್ಟಿವ್, ಹಾಳಾದ ಮೆಟೀರಿಯಲ್. ಸೊ ಅದಕ್ಕೆ ಕರೆಕ್ಟಿವ್ ಆ್ಯಕ್ಷನ್ ಹೇಗೆ ಮಾಡ್ಬೋದು ನೋಡಿ. ಚೇಂಜ್ ದ ಕ್ವಾಲಿಟಿ ಸ್ಪೆಸಿಫಿಕೇಶನ್ ಫಾರ್ ದ ಮೆಟೀರಿಯಲ್ ಯೂಸ್ಡ್. ಸೊ ಏನು ಕ್ವಾಲಿಟಿ ಮೆಟೀರಿಯಲ್ ನಾವು ಮೊದಲು ಯೂಸ್ ಮಾಡ್ತಿದ್ದೋ ಅದನ್ನು ಚೇಂಜ್ ಮಾಡಿ ಬೇರೆ ಯೂಸ್ ಮಾಡಬೇಕು ಅಂದರೆ, ಫಸ್ಟ್ ಆಫ್ ಆಲ್ ವಿ ಶುಡ್ ನೋ ವಾಟ್ ಇಸ್ ದ ರೀಸನ್ ಫಾರ್ ದ ಡಿವಿಯೇಷನ್. ಅದಕ್ಕೆ ಬೇಕಾದ ಕರೆಕ್ಟಿವ್ ಮೆಷರ್ಸನ್ನು ತಗೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್, ಡಿಫೆಕ್ಟಿವ್ ಮೆಷಿನರಿ ಹಾಳಾಗಿದೆ. ಸೊ ದಟ್ ಈಸ್ ಒನ್ ಆಫ್ ದ ಕಾಸ್ ಫಾರ್ ಡಿವಿಯೇಷನ್. ಅದಕ್ಕೋಸ್ಕರ ನಮಗೆ ಸ್ಟ್ಯಾಂಡರ್ಡ್ಸನ್ನು ಅಚೀವ್ ಮಾಡಲಿಕ್ಕಾಗಲಿಲ್ಲ. ಸೊ ಹೌ ಇಟ್ ಕ್ಯಾನ್ ಬಿ ಕರೆಕ್ಟೆಡ್? ಎಸ್, ರಿಪೇರ್ ದ ಎಕ್ಸಿಸ್ಟಿಂಗ್ ಮಿಷಿನ್ ಆರ್ ರೀಪ್ಲೇಸ್ ದ ಮೆಷಿನ್. ಈಗ ಅರ್ಥ ಆಗ್ತಾ ಇದೆಯಾ? ಸೊ ಡಿವಿಯೇಷನ್ ಏನು, ಡಿಫಾಲ್ಟ್ ಮೆಷಿನರಿ, ಕರೆಕ್ಟ್, ಅಥವಾ ಡಿಫೆಕ್ಟಿವ್ ಮೆಷಿನರಿ. ಸೊ ಹೌ ಇಟ್ ಕ್ಯಾನ್ ಬಿ ಕರೆಕ್ಟೆಡ್? ಎಸ್, ಬೈ ರಿಪೇರಿಂಗ್ ದ ಎಕ್ಸಿಸ್ಟಿಂಗ್ ಮೆಷಿನ್ ಆರ್ ಬೈ ರಿಪ್ಲೇಸಿಂಗ್ ದ ಮೆಷಿನ್. ನೆಕ್ಸ್ಟ್, ಈಗ ಫಾರ್ ಎಕ್ಸಾಂಪಲ್ ಅಬ್ಸೊಲ್ಯೂಟ್ ಮೆಷಿನರಿ ಅಂದರೆ ಆ ಮೆಷಿನರಿ ಇನ್ನು ಯೂಸ್ ಇಲ್ಲ. ಸೊ ಏನು ಮಾಡಬೇಕು? ಸೊ ಅಬ್ಸೊಲ್ಯೂಟ್ ಅಂದರೆ ಹಳತ್ತಂದರೆ ಅದನ್ನು ಇನ್ನು ಯೂಸ್ ಮಾಡಿ ಕಷ್ಟ ಇದೆ, ಆಗೋದಿಲ್ಲ. ಸೊ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು? ಎಸ್, ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಆಫ್ ದ ಮೆಷಿನರಿ, ಈ ರೀತಿಯಾಗಿ. ಸೊ ಕರೆಕ್ಟಿವ್ ಏನು, ಫಸ್ಟ್ ಆಫ್ ಆಲ್ ಆ ಡಿವಿಯೇಷನ್ ಏನಿದೆಯೋ ಅಕಾರ್ಡಿಂಗ್ಲಿ ವಿ ಹ್ಯಾವ್ ಟು ಗೋ. ಓಕೆ, ಎಸ್. ನೌ ಇನ್ ಟುಡೇಸ್ ಸೆಷನ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ರಿಗಾರ್ಡಿಂಗ್ ದ ಟೆಕ್ನಿಕ್ಸ್ ಆಫ್ ಮ್ಯಾನೇಜೀರಿಯಲ್ ಕಂಟ್ರೋಲ್. ಸಿಂಪಲ್ ಆಗಿ ಹೇಳ್ತೇನೆ, ಟೆಕ್ನಿಕ್ಸ್ ಏನು. ಈಗ ಒಂದು ಮ್ಯಾನೇಜೀರಿಯಲ್ ಕಂಟ್ರೋಲ್ ಅಥವಾ ಒಂದು ಆರ್ಗನೈಸೇಷನಲ್ಲಿ ಕಂಟ್ರೋಲಿಂಗ್ ಮಾಡಬೇಕಾದ್ರೆ ಅಂದರೆ, ಇನ್ ಆರ್ಡರ್ ಟು ಚೆಕ್ ವೆದರ್ ದ ಆಕ್ಟಿವಿಟೀಸ್ ಆರ್ ಗೋಯಿಂಗ್ ಅಕಾರ್ಡಿಂಗ್ ಟು ದ ಪ್ಲಾನ್ ಅಂತ ಚೆಕ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ, ಬಿಕಾಸ್ ಇನ್ ಬಿಗ್ ಆರ್ಗನೈಸೇಷನ್ಸ್ ಅಲ್ವಾ. ಸೊ ಒಂದು ದೊಡ್ಡ ದೊಡ್ಡ ಆರ್ಗನೈಸೇಷನಲ್ಲಿ ಕಂಟ್ರೋಲಿಂಗ್ ಮಾಡಬೇಕಾದ್ರೆ ತುಂಬ, ಯಾಕಂದರೆ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ವಿಲ್ ಬಿ ದೇರ್ ಆ್ಯಂಡ್ ವೇರಿಯಸ್ ಆಕ್ಟಿವಿಟೀಸ್ ವಿಲ್ ಬಿ ಅಂಡರ್ಟೇಕನ್ ಇನ್ ದ ಆರ್ಗನೈಸೇಷನ್. How to check or how to have the control over all the activities of the organization ಅಂತ ಹೇಳಿ. So here today we are going to discuss regarding the techniques of managerial control. Techniques of managerial control. Here we have two types of techniques, that is traditional techniques, the other one is modern techniques. ಸೊ ಎರಡು ರೀತಿಯ ಟೆಕ್ನಿಕ್ಸ್ಗಳಿದೆ. ಟ್ರೆಡಿಷನಲ್ ಮೊದಲು ಯೂಸ್ ಮಾಡ್ತಿದ್ದದ್ದು, ಈಗ ಹೊಸತಾಗಿ ಬಂದಂಥ ಕೆಲವು ಮಾಡರ್ನ್ ಟೆಕ್ನಿಕ್ಸ್. ಓಕೆ, ನಾವು ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಎಸ್, ಇನ್ ಟ್ರೆಡಿಷನಲ್ ಟೆಕ್ನಿಕ್ಸ್ ವಿ ಹ್ಯಾವ್, ಫಸ್ಟ್ ಒನ್ ಇಸ್ ಪರ್ಸನಲ್ ಅಬ್ಸರ್ವೇಷನ್. ಪರ್ಸನಲ್ ಅಬ್ಸರ್ವೇಷನ್. ಟ್ರೆಡಿಷನಲ್ ಅಂತ ಹೇಳುವಾಗಲೇ ಗೊತ್ತಾಗುತ್ತೆ ಅಂದರೆ ಮೊದಲೇ ಯೂಸ್ ಮಾಡ್ತಿದ್ದದ್ದು. ಅದರಲ್ಲಿ ಪರ್ಸನಲ್ ಅಬ್ಸರ್ವೇಷನ್. ಸಿ ಹಿಯರ್, ದಿಸ್ ಇಸ್ ದ ಮೋಸ್ಟ್ ಟ್ರೆಡಿಷನಲ್ ಮೆಥಡ್ ಆಫ್ ಕಂಟ್ರೋಲ್. ಪರ್ಸನಲ್ ಅಬ್ಸರ್ವೇಷನ್ ಎನೇಬಲ್ಸ್ ದ ಮ್ಯಾನೇಜರ್ ಟು ಕಲೆಕ್ಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್. ಸೊ
ಈಗ ನೋಡಿ ಕಂಟ್ರೋಲಿಂಗ್ ಇನ್ ದ ಸೆನ್ಸ್ ವೆದರ್ ಆಲ್ ದ ಆಕ್ಟಿವಿಟೀಸ್ ಆರ್ ಬೀಂಗ್ ಅಂಡರ್ಟೇಕನ್ ಅಕಾರ್ಡಿಂಗ್ ಟು ದ ಪ್ಲಾನ್ಸ್ ಅಂತ ನಾವು ಚೆಕ್ ಮಾಡಬೇಕು, ರೈಟ್? ಎಸ್. While checking, for this we can use the personal observation. Personal observation andre the manager here, he will see each and every aspect. So personally he will observe all the activities in the organization. Okay, so here he will get the first hand information because avare hogi ella activities galu accordingly nadita idya anta avaru check ಮಾಡಬೇಕಾದ್ರೆ he will get the first hand information. It also create a psychological pressure for whom? For the employees. Okay, to perform well as they are aware that they are being observed personally. ಗೊತ್ತಾಗ್ತಾ ಇದೆಯಾ? ಸೊ ಇಲ್ಲಿ ಪರ್ಸನಲ್ ಅಬ್ಸರ್ವೇಷನ್ ಇನ್ ದ ಸೆನ್ಸ್ ಮ್ಯಾನೇಜರ್ ಹಿ ವಿಲ್ ಅಬ್ಸರ್ವ್ ಆಲ್ ದ ಆಕ್ಟಿವಿಟೀಸ್ ಇನ್ ದ ಆರ್ಗನೈಸೇಷನ್ ಬೈ ಹಿಮ್ಸೆಲ್ಫ್. ಓಕೆ, ಸೊ ಅವ್ರು ಏನು ಮಾಡ್ತಾರೆ, ಆಕ್ಟಿವಿಟೀಸನ್ನು ಅಬ್ಸರ್ವ್ ಮಾಡ್ತಾರೆ. ಸೊ ಅಕಾರ್ಡಿಂಗ್ಲಿ ಹಿ ವಿಲ್ ವರ್ಕ್. ಓಕೆ, when he observe, so it creates a pressure in the minds of the employees. ಯಾಕೆ ಅಂತ ಹೇಳಿದ್ರೆ because they know yes personally their work are being observed. Okay, so this is easy for the small organization. Think of the big organization. For the manager, he can check all the activities personally, so it is highly difficult. So one of the techniques used is personal observation. Okay, the second one is statistical report. Okay, statistical reports. So what is this? Yes, see here, statistical analysis is a form of averages, percentages, ratios, correlations, etc. Present useful information to the managers regarding the performance of the organization in various areas. Andre ಇಲ್ಲಿ performance ಏನಿದೆಯೋ organization ದು, so that will be analyzed in the quantitative terms. That may be in case of ratios irbodu, correlations irbodu. With the reports the manager will analyze this. But here whatever the information he will get, it will be a second hand information. Why? Because here as like in the personal information, here he will not observe all the activities by himself. Okay, so here in statistical reports he will collect the various reports from the ಸಬಾರ್ಡಿನೇಟ್ಸ್ ಅಥವಾ ಬೇರೆ ಬೇರೆ ಒಂದು ಡಿಪಾರ್ಟ್ಮೆಂಟ್ ಇಂದ ರಿಪೋರ್ಟ್ಸ್ ಅನ್ನು ಕಲೆಕ್ಟ್ ಮಾಡಿಕೊಂಡು ಅದರ ಮೇಲೆ ಅನಾಲಿಸಿಸ್ ಅನ್ನು ಮಾಡ್ತಾರೆ. ಗೊತ್ತಾಗ್ತಿದೆ? ಸಚ್ ಇನ್ಫಾರ್ಮೇಷನ್ ವೆನ್ ಪ್ರೆಸೆಂಟೆಡ್ ಇನ್ ದ ಫಾರ್ಮ್ಸ್ ಆಫ್ ಗ್ರಾಫ್ಸ್, tables, etc. It enables the manager to read them more easily and allow to make comparison with the performance of previous periods as well as also with the benchmarks. ಅರ್ಥ ಆಗ್ತಿದೆ? ಸೊ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ವಿತ್ ದ ಪರ್ಸೆಂಟೇಜ್, ರೇಷಿಯೋಸ್, ಎವ್ರಿಥಿಂಗ್ ದ ಇನ್ಫಾರ್ಮೇಷನ್ ವಿಲ್ ಬಿ collected about the working conditions. So whatever the activities are being undertaken in the organization, that will be collected in the form of ratios, percentage, correlation forms, and that will be put into the graph ಫಾರ್ಮಲ್ಲಿ ಹಾಕ್ತಾರೆ ಅಥವಾ ಒಂದು ಟೇಬಲ್ ಫಾರ್ಮ್ಯಾಟಲ್ಲಿ ಹಾಕಿದಾಗ ಎಸ್ ಇಟ್ ವಿಲ್ ಬಿ ಈಸಿ ಫಾರ್ ದ ಮ್ಯಾನೇಜರ್ ಟು ಕಂಪೇರ್ ವಿತ್ ದ ಪರ್ಫಾರ್ಮೆನ್ಸ್. ಸೊ ಈಗ ಏನಾಗಿದೆ, ವಾಟ್ ಇಸ್ ದ ಬೆಂಚ್ ಮಾರ್ಕ್ ಸೆಟ್, ವೆದರ್ ವಿ ಆರ್ ರೀಚಿಂಗ್ ದಟ್, ಈ ರೀತಿಯಾಗಿ ಕೂಡ ಕಂಪೇರ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಟ್ರೆಡಿಷನಲ್ ಟೆಕ್ನಿಕ್ಸ್. ಎಸ್, ಓಕೆ, ಹೋಪ್ ಯು ಆರ್ ಗೆಟಿಂಗ್ ವಿತ್ ದಿಸ್. ಅಂದರೆ ಒಂದು ಕಂಟ್ರೋಲ್ ಮಾಡಬೇಕಾದ್ರೆ ದೇ ಹ್ಯಾವ್ ಟು ಆಲ್ವೇಸ್ ಚೆಕ್ ವೆದರ್ ಆಕ್ಟಿವಿಟೀಸ್ ಆರ್ ಬೀಂಗ್ ಅಂಡರ್ಟೇಕನ್. First of all, they can check with the personal observation or they can go with this statistical report. And third one is break even analysis. Break even analysis. Okay, what is this break even analysis? See here, break even analysis is a technique used by managers to study the relationship between cost, volume and profits. So here it is one of the technique used by the managers to study the relationship between the cost, volume and profit. Okay, it determines the probable profit and losses at different levels of the activity. So ಈ break even analysis ಅಲ್ಲಿ ಅವರು ಏನು ಮಾಡಿದಾಗ, ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ಅವರು ಈ ಬ್ರೇಕ್ even ಅನಾಲಿಸಿಸ್ ಮಾಡಿದಾಗ ಅಲ್ಲಿ ಒಂದು ಸ್ಟಡಿ ಮಾಡಿದಾಗ ಅವರಿಗೆ ಈಗ ಕಾಸ್ಟ್, ಪ್ರಾಫಿಟ್, ಈ ರಿಲೇಷನ್ಶಿಪ್ಪನ್ನು ಇಲ್ಲಿ ಸ್ಟಡಿ ಮಾಡ್ತಾರೆ. ದ ಪಾಯಿಂಟ್
ವೇರ್ ದೆರ್ ಇಸ್ ನೋ ಪ್ರಾಫಿಟ್ ನೋ ಲಾಸ್, ದಟ್ ಈಸ್ ನೋನ್ ಆಸ್ ಬ್ರೇಕ್ ಈವನ್ ಪಾಯಿಂಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಬ್ರೇಕ್ ಈವನ್ ಅನಾಲಿಸಿಸ್ ಅಲ್ಲಿ ಮೇನ್ಲಿ ದ ಮ್ಯಾನೇಜರ್ ವಿಲ್ ಸ್ಟಡಿ ಬಿಟ್ವೀನ್ ದ ರಿಲೇಶನ್ಶಿಪ್ ಆಫ್ ಕಾಸ್ಟ್, ವಾಲ್ಯೂಮ್ ಆ್ಯಂಡ್ ಪ್ರಾಫಿಟ್. ಸೊ ಇದರ ಬಗ್ಗೆ ಸ್ಟಡಿ ಮಾಡ್ತಾರೆ. ಸೊ ಗ್ರಾಫಿಕಲಿ ದೇ ವಿಲ್ ಏನು ಇದೆಲ್ಲ ಏನು ಅವರು ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ಇಲ್ಲಿ ವರ್ಕ್ ಮಾಡ್ತಾರೆ. ಆ್ಯಂಡ್ ಎಟ್ ಸರ್ಟನ್ ಪಾಯಿಂಟ್ ದೇ ವಿಲ್ ಕಮ್ ಟು ನೋ ದ ಬ್ರೇಕ್ ಇವನ್ ಪಾಯಿಂಟ್ ಅಂದರೆ ಇಟ್ ಇಸ್ ಅ ಪಾಯಿಂಟ್ ವೇರ್ ದೆರ್ ಇಸ್ ನೋ ಪ್ರಾಫಿಟ್ ನೋ ಲಾಸ್. ಸೊ ಹಿಯರ್ ಆಲ್ಸೋ ವಿತ್ ದಿಸ್ ಹಿ ಕ್ಯಾನ್ ಸ್ಟಡಿ ರಿಗಾರ್ಡಿಂಗ್ ದ ಕಾನ್ಸೆಪ್ಟ್ ಅಥವಾ ವಾಟ್ ಇಸ್ ದ ಪರ್ಫಾರ್ಮೆನ್ಸ್ ಇನ್ ದ ಆರ್ಗನೈಸೇಷನ್. ಓಕೆ, ಸೊ ಈಗ ಬ್ರೇಕ್ ಇವನ್ ಪಾಯಿಂಟ್ಗಿಂತ ಜಾಸ್ತಿ ಇದ್ದಾಗ ಏನಾಗುತ್ತೆ, ಅಲ್ಲಿ ಪ್ರಾಫಿಟ್ ಆಗಿದೆ ಅಂತ, ಬ್ರೇಕ್ ಇವನ್ ಪಾಯಿಂಟ್ಗಿಂತ ಕೆಳಗಡೆ ಇದ್ದಾಗ ಅಲ್ಲಿ ಅವರಿಗೆ ಲಾಸ್ ಆಗಿದೆ ಅಂತ. ಸೊ ಈ ರೀತಿಯಾಗಿ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಕೂಡ ಅವರು ಬ್ರೇಕ್ ಇವನ್ ಅನಾಲಿಸಿಸ್ ಅನ್ನು ಮಾಡ್ತಾರೆ. ಓಕೆ, ಸೊ ಇಟ್ ಡಿಟರ್ಮೈನ್ಸ್ ದ ಪ್ರೊಬೆಬಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಎಟ್ ಡಿಫರೆಂಟ್ ಲೆವೆಲ್ಸ್ ಆಫ್ ದ activity. So that is also one of the thing, that is break even analysis. Okay, next is budgetary control. Fourth one is budgetary control. Yes, what is this budgetary control? See, budgetary control is a managerial control technique in which all the operations are planned in advance. All the operations or all the activities are planned in advance in the form of budgets, and actual results are compared with the budgetary standards. Okay, so ಇಲ್ಲಿ budgetary control in the sense first ಅವರು ಏನು ಮಾಡ್ತಾರೆ, ಒಂದು ಬಜೆಟ್ ಅಂತ ಹೇಳಿ ರೆಡಿ ಮಾಡಿ ಇರ್ತಾರೆ. ಓಕೆ, ಸೊ ಆಲ್ ದ ಆಪರೇಷನ್ಸ್ ಆಫ್ ದ ಆಕ್ಟಿವಿಟೀಸ್ ಆರ್ ಬೀಯಿಂಗ್ planned in advance with the form of budget. Budget form ಅಲ್ಲಿ ಎಲ್ಲವನ್ನು ಕೂಡ ರೆಡಿ ಮಾಡ್ತಾರೆ. After that what they will do, they will compare the actual results with the budgetary standards. Okay, so that is regarding the budgetary control. And here budget focuses on a specific time bound targets. ಇಲ್ಲಿ ಏನಾಗುತ್ತೆ ಅಂದರೆ ಅವರಿಗೆ ಆ ಬಜೆಟರಿ ಕಂಟ್ರೋಲಲ್ಲಿ ಆಸ್ ಐ ಸೆಡ್ ಸೊ ಇಟ್ ಹೆಲ್ಪ್ಸ್ ದೆಮ್ ಟು ಕಂಪೇರ್ ಈಸಿಲಿ. ಸೊ ಆಲ್ರೆಡಿ ಇಲ್ಲಿ ಏನಾಗಿರುತ್ತೆ ಅಂದರೆ ಬಜೆಟ್ ಮೊದಲೇ ಮಾಡಿ ಇಟ್ಟಿರ್ತಾರೆ, ಇಷ್ಟು ಎಸ್ಟಿಮೇಟ್ ಅಂತ ಹೇಳಿ ಮೊದಲೇ ರೆಡಿ ಆಗಿರುತ್ತೆ. ಬಜೆಟ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಎಸ್ಟಿಮೇಷನ್. ಒನ್ಸ್ ದ ಎಸ್ಟಿಮೇಷನ್ ಇಸ್ ಬೀಯಿಂಗ್ ಡನ್, ದೇ ಕ್ಯಾನ್ ಈಸಿಲಿ ಕಂಪೇರ್ ವಿತ್ ದ ಆ್ಯಕ್ಚುಯಲ್ ಬಜೆಟ್ ಎಷ್ಟು ಆಗಿದೆ. ಸೊ ಈ ರೀತಿಯಾಗಿ ಕೂಡ ಅವರು ಮ್ಯಾನೇಜರಿಯಲ್ ಅಥವಾ ಟೆಕ್ನಿಕಲ್ ಆಗಿ ಅವರು ಕಂಟ್ರೋಲನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್. ಸೊ ಇದಿಷ್ಟು ಟ್ರೆಡಿಷನಲ್ ಟೆಕ್ನಿಕ್ಸ್. So traditional techniques, first one we have personal observation. So here manager will observe all the activities in the organization personally, so that he will get the first hand information. The second one is statistical report through ratios or correlations, percentages, various. So through this quantitative terms, they will prepare a report with the graphs or the tables, and they can easily analyze. Okay. Next, break even analysis. So it is also one of the technique. So it helps to analyze what is the performance of the organization. And budgetary control, here already the budget will be made ready, and the ಮೊದಲೇ ಏನು ಮಾಡ್ತಾರೆ, ಫಸ್ಟ್ ಹ್ಯಾಂಡ್ ಬಜೆಟ್ ಮಾಡಿರ್ತಾರೆ. ಆಫ್ಟರ್ ದಟ್ ವಾಟ್ ಇಸ್ ದ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ದಟ್ ವಿಲ್ ಬಿ ಕಂಪೇರ್ಡ್. ಓಕೆ, ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್. ನೆಕ್ಸ್ಟ್ ಇಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಮಾಡರ್ನ್ ಟೆಕ್ನಿಕ್ಸ್. ಫಸ್ಟ್ ಒನ್ ಇಸ್ ROI or return on investment. Yes, return on investment. Okay, what is this return on investment? See, it is a useful technique which provides the basic yardstick for measuring whether the capital invested has been used effectively. Whatever the capital on the business ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದೆವೋ, whether it has been used effectively ಅಂತ ಹೇಳಿ ಇಲ್ಲಿ ನಾವು ಚೆಕ್ ಮಾಡುವಂಥದ್ದು. ಆ್ಯಂಡ್ ಜನರೇಟಿಂಗ್ ದ ರೆಸ್ಪಾನ್ಸ್ ಅಥವಾ ಒಂದು ಗುಡ್ ರೀಸನೇಬಲ್ ಅಮೌಂಟ್ ಇನ್ ರಿಟರ್ನ್ ಅಂತ ಹೇಳಿ ಚೆಕ್ ಮಾಡ್ತೇವೆ. ಓಕೆ, ಎಸ್. ಸೊ ಫಾರ್ ದಟ್ ಆಲ್ಸೋ ದೇ ಹ್ಯಾವ್ ಡಿಫ್ರೆಂಟ್ ಫಾರ್ಮುಲಾಸ್ ಟು ಕ್ಯಾಲ್ಕುಲೇಟ್ ದಟ್, ಆ್ಯಂಡ್ ದೇ ವಿಲ್ ಕ್ಯಾಲ್ಕುಲೇಟ್. So it provides this return on investment ಅಂತ ಹೇಳಿದ್ರೆ whatever the capital invested, ನಾವು ಏನು ಇನ್ವೆಸ್ಟ್ ಮಾಡಿದೆವೋ whether it is been giving
the proper or reasonable amount in return. ಅದಕ್ಕೆ ನಮಗೆ ಸರಿಯಾದ ಒಂದು ಇಂಟ್ರೆಸ್ಟ್ ಅಥವಾ ಏನು ಸಿಗ್ತಾ ಇದೆಯಾ ಅಂತ ಚೆಕ್ ಮಾಡುವಂಥದ್ದು. So it provides the top management an effective means of control for measuring and comparing the performance of different departments. ಸೊ ಈ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅವ್ರಿಗೆ ಏನಾಗುತ್ತೆ, ಟಾಪ್ ಮ್ಯಾನೇಜ್ಮೆಂಟಿಗೆ ಕರೆಕ್ಟಾಗಿ ಅನಲೈಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ವಾಟ್ ಎವರ್ ದ ಇನ್ವೆಸ್ಟ್ಮೆಂಟ್ ವಿ ಹ್ಯಾವ್ ಡನ್, ವೆದರ್ ವಿ ಆರ್ ಗೆಟಿಂಗ್ ದ ಪ್ರಾಪರ್ ರಿಟರ್ನ್ ಆನ್ ಇಟ್ ಅಂತ ಹೇಳಿ ಇಲ್ಲಿ ಚೆಕ್ ಮಾಡ್ಬೋದು. ಸೊ ದಟ್ ಈಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಓಕೆ, ನೆಕ್ಸ್ಟ್ ಇಸ್ ರೇಷಿಯೋ ಅನಾಲಿಸಿಸ್. ಎಸ್, ರೇಷಿಯೋ ಅನಾಲಿಸಿಸ್. You know, ratio analysis. So it refers to the analysis of financial statement through computation of ratios. The most commonly used ratios, ಹೆಚ್ಚಾಗಿ ಇಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, through ratios we are going to analyze. Yes, so for example, liquidity ratio. Yes, it is calculated to determine the short term solvency of the business. ಅಥವಾ ಶಾರ್ಟ್ ಟರ್ಮ್ ಸಾಲ್ವೆನ್ಸಿ ಇನ್ ದ ಸೆನ್ಸ್, ನಮ್ಮ ಹತ್ರ ಲಿಕ್ವಿಡ್ ಫಂಡ್ಸ್ ಎಷ್ಟಿದೆ, ಅಥವಾ ಫಾರ್ ಎಕ್ಸಾಂಪಲ್ ಡೇ ಟು ಡೇ ನಮ್ಮ ಎಕ್ಸ್ಪೆನ್ಸಸ್ಸನ್ನು ಮೀಟ್ ಮಾಡುವಷ್ಟು ನಮ್ಮ ಹತ್ರ ಒಂದು ಹಣ ಇದೆಯಾ ಅಂತ ಹೇಳಿ ಇಲ್ಲಿ ನಾವು ರೇಷಿಯೋ ಅನಾಲಿಸಿಸ್ ಮೂಲಕ ಚೆಕ್ ಮಾಡ್ಬೋದು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೆಥಡ್, ದಟ್ ಈಸ್ liquidity ratio. For example, solvency ratio, it is the ratio calculated to determine the long term solvency. Okay, for example, the ratios, the ability of the business ಟು ಸರ್ವ್ ದ ಇಂಡೆಟ್ನೆಸ್. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನಮಗೇನೋ ಲಾಂಗ್ ಟರ್ಮಲ್ಲಿ ಯಾರೋ ನಮಗೆ ಸಾಲ ಕೊಟ್ಟಿದ್ದ ಅಥವಾ ನಾವೇನಾದರೂ ಪೇ ಮಾಡಲಿಕ್ಕಿರುವಾಗ ನಮಗೆ ಅದನ್ನು ಮೀಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಈ ರೀತಿಯಾಗಿ ನಾವು ರೇಷಿಯೋ ಅನಾಲಿಸಿಸನ್ನು ಮಾಡುವಂಥದ್ದು. ಓಕೆ, ಪ್ರಾಫಿಟೆಬಿಲಿಟಿ ರೇಷಿಯೋ ಇರ್ಬೋದು, ನೆಕ್ಸ್ಟ್ ಟರ್ನ್ ಓವರ್ ರೇಷಿಯೋ ಇರ್ಬೋದು, ದೇರ್ ಆರ್ ವೇರಿಯಸ್ ರೇಷಿಯೋ. ಓಕೆ, ಫಾರ್ ಎಕ್ಸಾಂಪಲ್, ಈಗ ಪ್ರಾಫಿಟೆಬಿಲಿಟಿ ರೇಷಿಯೋ ಅಂದರೆ ದೀಸ್ ಆರ್ ರೇಷಿಯೋ ಅನಲೈಸ್ ಟು ಕ್ಯಾಲ್ಕುಲೇಟ್ ದ ಪ್ರಾಫಿಟೆಬಿಲಿಟಿ ಪೊಸಿಷನ್ ಆಫ್ ದ ಬಿಸ್ನೆಸ್. ಓಕೆ, so here in modern techniques we have ratio analysis. So here the organization through analyzing the ratios ಅಥವಾ ರೇಷಿಯೋ ಅನಾಲಿಸಿಸ್ ಇಂದ ಕೂಡ ಇಲ್ಲಿ ಏನು ಮಾಡ್ಬೋದು, ಕಂಟ್ರೋಲಿಂಗ್ ಅಥವಾ ಹೇಗೆ ವರ್ಕ್ ಆಗ್ತಿದೆ ಅಥವಾ ನಮ್ಮ ಪರ್ಫಾರ್ಮೆನ್ಸ್ ಹೇಗೆ ಆಗ್ತಿದೆ ಅಂತ ಚೆಕ್ ಮಾಡ್ಬೋದು. ನಮ್ಮ ಲಿಕ್ವಿಡಿಟಿ, ಶಾರ್ಟ್ ಟರ್ಮ್ ಸಾಲ್ವೆನ್ಸಿ ಹೇಗಿದೆ ಅಥವಾ ಲಾಂಗ್ ಟರ್ಮ್ ಸಾಲ್ವೆನ್ಸಿ ಹೇಗಿದೆ, ನಮ್ಮ ಪ್ರಾಫಿಟೆಬಿಲಿಟಿ ಕಂಡೀಷನ್ ಹೇಗಿದೆ, ದಟ್ ಕ್ಯಾನ್ ಬಿ ಚೆಕ್ಡ್. ಓಕೆ, ಎಸ್. ನೆಕ್ಸ್ಟ್, ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ಎಸ್, next third one is responsibility accounting. Responsibility accounting, see here. So it is a system of accounting in which different sections, divisions and department of the organization are set up as responsibility centers. Okay, responsibility centers. The head of the centers is responsible for achieving that target. Illi responsibility accounting in the sense, different departments ಏನಿದೆಯೋ ಒಂದು ಆರ್ಗನೈಸೇಷನಲ್ಲಿ ತುಂಬ ಡಿಪಾರ್ಟ್ಮೆಂಟ್ಸ್ ಇದೆ, ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ವಿಲ್ ಬಿ ಅಲಾಟೆಡ್ ಆಸ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್. ಈ ಜವಾಬ್ದಾರಿ ನಿಮಗೆ ಅಂತ ಹೇಳಿ ಅಲ್ಲಿ ಏನು ಮಾಡಿಬಿಡ್ತಾರೆ, ರೆಸ್ಪಾನ್ಸಿಬಿಲಿಟಿ ಸೆಂಟರ್ಸ್. ಆ್ಯಂಡ್ the particular center will be responsible for that accounting performance. For example, cost center. A cost or expense center is segment of organization in which managers held responsible for the cost incurred in the center but not the revenues. ಗೊತ್ತಾಗ್ತಾ ಇದೆಯಾ? Okay, for example, in a manufacturing organization, production department, ಒಂದು ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ತಗೊಂಡಾಗ ಪ್ರೊಡಕ್ಷನಿಗೆ ಅಲ್ಲಿ ಹೆಚ್ಚು ಖರ್ಚು ವೆಚ್ಚಗಳು ಎಲ್ಲವನ್ನು ಅವರು ಅನಲೈಸ್ ಮಾಡಬೇಕು. ಸೊ ಇಲ್ಲಿ ಅವರು ಏನು ಮಾಡ್ತಾರೆ, ಅವರನ್ನು ಕಾಸ್ಟ್ ಸೆಂಟರ್ ಆಗಿ ಮಾಡ್ತಾರೆ. ಗೊತ್ತಾಗ್ತಾ ಇದೆಯಾ? ಸೊ ದಟ್ ಈಸ್ ಒನ್ ಆಫ್ ದ ಥಿಂಗ್ ಇಸ್ ಕಾಸ್ಟ್ ಸೆಂಟರ್. ನೆಕ್ಸ್ಟ್, ರೆವಿನ್ಯೂ ಸೆಂಟರ್. ಫಾರ್ ಎಕ್ಸಾಂಪಲ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ಪ್ರಾಡಕ್ಟನ್ನು ಮಾರ್ಕೆಟ್ ಮಾಡಿದಾಗ ಅಲ್ಲಿ ನಮಗೆ ಬರುವಂಥ ರೆವಿನ್ಯೂ ಏನು, ಸೊ ಇಲ್ಲಿ ಯಾರು ಅನಲೈಸ್ ಮಾಡ್ಬೋದು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ಸೊ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಇನ್ ದ ಆರ್ಗನೈಸೇಷನ್ ದೇ ವಿಲ್ ಬಿ ಗಿವನ್ ವಿತ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ accounting. So that is responsibility accounting. Hope you are getting with this. Next is management audit. Management audit.
management audit. So what is this? So it refers to the systematic appraisal of the overall performance of the management of the organization. Okay, and the purpose is to review the efficiency and effectiveness of the management audit anta helidre illi. So overall performance of the organization will be analyzed here. Okay, and it helps in improving the performance of the management, and if there is any deviation that can be corrected here. So that is one of the thing, yes, management audit. Next, PERT and CPM. Yes, PERT and CPM. What is this PERT? Yes, nodi PERT andre program evaluation and review technique. Program 1 marks ಗೆಲ್ಲ ನಿಮಗೆ ಕೇಳಬಹುದು. PERT, program evaluation and review technique, whereas CPM in the sense critical path method. PERT, performance program evaluation and review technique. CPM in the sense critical path method. Critical path method. Okay, so are important network techniques useful in planning and controlling. So ಈಗ PERT ಇರಬಹುದು, program evaluation and review technique, whereas CPM critical path method. So that is one of the networking techniques useful in planning and controlling. These techniques are especially useful for planning, scheduling and implementing time bound projects. ಗೊತ್ತಾಗ್ತಿದೆ, ಒಂದು ಇಷ್ಟು ಟೈಮಲ್ಲಿ ಆಗಬೇಕು, ಫಾರ್ ಎಕ್ಸಾಂಪಲ್ 6 ಮಂತ್ಸಲ್ಲಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು ಅಥವಾ ವಿದಿನ್ 1 ಮಂತ್, ಇಂಥ ಟೈಮ್ ಬೌಂಡ್ ಪ್ರಾಜೆಕ್ಟ್ಗಳಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಆಫ್ ವೆರೈಟಿ ಆಫ್ ಕಾಂಪ್ಲೆಕ್ಸ್, diverse and interrelated activities. So it will be helpful. These techniques deals with the time scheduling. ಇಲ್ಲಿ ಏನಾಗುತ್ತೆ, ಈ ಸಿಸ್ಟಮಲ್ಲಿ ಟೈಮ್ ಎಷ್ಟು ಬೇಕು ಅಂತ ಹೇಳಿ ಶೆಡ್ಯೂಲ್ ಮಾಡ್ತಾರೆ. ನೆಕ್ಸ್ಟ್, ರಿಸೋರ್ಸಸ್ ಅಲೋಕೇಶನ್ for these activities and aims of effective execution of projects within the given time schedule. Mainly for the time bound projects. Again, on the time bound project is within this much time it has to be completed. For that, this PERT and CPM can be used. Okay, and here from starting from the scheduling of the time and in allocation of the resources, every activities will be taken care here. So that is also one of the aspect. And finally, management information system. Management information system. Management information system. So that is also one of the technique. Yes, it is a computer based information system that provides information and support for effective managerial decision making. So ಇಲ್ಲಿ managerial MIS ಅಂತ ಹೇಳ್ತೇವೆ. So it is computer based information system and it is very much helpful for decision making. Decision maker ಏನಿದಾರೋ he has to update accurate and timely information. ಸೊ ಈ MIS ಏನಿದೆಯೋ ಅದಕ್ಕೆ ಅವರು ಅಕ್ಯುರೇಟ್ ಅಥವಾ ಸರಿಯಾದ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಿದಾಗ MIS ಪ್ರೊವೈಡ್ಸ್ ದ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಟು ದ ಮ್ಯಾನೇಜರ್ಸ್ by systematically processing the massive data generated in the organization. ಸೊ ಏನು ಅವರಿಗೆ ಬೇಕಾದ ಇನ್ಫಾರ್ಮೇಷನ್ ಇವರು ಅದಕ್ಕೆ ಅಪ್ಡೇಟ್ ಮಾಡಿದಾಗ ಸೊ ಅದೇನಾಗುತ್ತೆ, ಒಂದು ರಿಸಲ್ಟ್ ಅನ್ನು ಕೊಡುವಂಥದ್ದು. ಸೊ ದೀಸ್ ಆರ್ ಆಲ್ ದ ವೇರಿಯಸ್ ಕೈಂಡ್ಸ್ ಆಫ್ ಟೆಕ್ನಿಕ್ಸ್ ಯೂಸ್ಡ್ ಇನ್ ದ ಆರ್ಗನೈಸೇಷನ್. ಓಕೆ, so hope you are clear with this. So idishtu the different techniques
used in the organization for controlling. Okay, for the first one is traditional techniques and the second one is modern techniques. So modern techniques ali first one return on investment. Here they are going to check whether whatever the capital invested, for that whether we are getting the proper return on it, that will be checked here. Next, ratio analysis through various ratios analysis, various ratio, for example ಈಗ ಸಾಲ್ವೆನ್ಸಿ ರೇಷಿಯೋ ಇರ್ಬೋದು ಅಥವಾ ಲಿಕ್ವಿಡಿಟಿ ರೇಷಿಯೋ ಇರ್ಬೋದು, ಪ್ರಾಫಿಟಬಿಲಿಟಿ ರೇಷಿಯೋ ಇರ್ಬೋದು, ಥ್ರೂ ವೇರಿಯಸ್ ರೇಷಿಯೋ ಅನಾಲಿಸಿಸ್. ಸೊ ದೇರ್ ವಿಲ್ ಬಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇನ್ ದ ಆರ್ಗನೈಸೇಷನ್ ಇದನ್ನು ಅನಲೈಸ್ ಮಾಡಲಿಕ್ಕೆ ಅಂತಲೇ ಇರ್ತಾರೆ. ಸೊ ಕಂಟ್ರೋಲಿಂಗಿಗೆ ಅಂತೇಳಿ ಅದರದ್ದು ಅದೊಂದು ಸಿಸ್ಟಮ್ಯಾಟಿಕ್ ಆಗಿ ಅವರು ಪರ್ಫಾರ್ಮ್ ಮಾಡಬೇಕು. ಓಕೆ, ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ಸೊ ಹಿಯರ್ ಈಚ್ ಡಿಪಾರ್ಟ್ಮೆಂಟ್ ವಿಲ್ ಬಿ given with the responsibility of that center and they have to see all the performance of that activity. Management audit, the overall performance of the organization will be analyzed here. PERT and CPM, program evaluation and review technique, critical path method. So idu computer based for the time bound projects ge idannu maduvanthadu. And finally management information system, MIS. So when idu computer based, when the information given in that ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ ತಕ್ಷಣ ಅವರು ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಕೂಡ ಇಲ್ಲಿ ಸೆಂಡ್ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ ಯೂಸ್ಡ್. ಓಕೆ, ಎಸ್. ಸೊ hope you are clear with this session. So this is the end of the topic of this chapter, controlling. So in nutshell, in controlling chapter, I have started with the meaning of controlling. So hope you are getting with this. So controlling in the sense, so here it is the process of evaluating all the activities are being undertaken according to the plans anta heli check ಮಾಡಬೇಕು. And in that, firstly I have discussed what is the importance of controlling. Next I have discussed what are the limitations of controlling, and after that in the next class of that I have discussed what are the relationship between the planning as well as controlling, because they are inseparable twins. Okay, so that has to be discussed. So I have discussed it. And next is what is the process of controlling. So controlling process, what are the steps involved, that is also being discussed. And in today's session I have taken up what are the different techniques, traditional techniques as well as modern techniques. So this is the end of the chapter. So hereby we are going to complete the part 1 of our business. Okay, so here we have completed all the function of the management, right? So starting from planning, organizing, staffing, directing, controlling. So idishtanu now analyze ಮಾಡಿ ಆಗಿದೆ. Hope you are clear with the session. Thank you.